ನಮಸ್ಕಾರ, ಶುಭೋದಯ. ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ವೀಕ್ಷಕರ, ಇವತ್ತಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ನಾವು ಬುಧ ವಕ್ರತ್ವದಿಂದ ಯಾವ ಕ್ಷೇತ್ರದವರಿಗೆ ಲಾಭ, ಯಾವ ಕ್ಷೇತ್ರದವರಿಗೆ ನಷ್ಟ ಎಂಬ ವಿಷಯದ ಬಗ್ಗೆ ವಿಶೇಷ ಮಾಹಿತಿಯನ್ನ ಗುರುಗಳು ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಇವತ್ತು ಗರ್ಭದೋಷ ನಿವಾರಣೆಗೆ ಯಾವ ಮನೆ ಮದ್ದನ್ನ ಬಳಸಬೇಕು, ಹಾಗೆ ಉನ್ನತ ಸಾಧನೆಗೆ ಯಾವ ಒಂದು ಮಂತ್ರವನ್ನ ಜಪಿಸಬೇಕು ಅನ್ನೋದ್ರ ಬಗ್ಗೆನೂ ಸಹ ಗುರುಗಳು ತಿಳಿಸ್ಕೊಡ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರುಗಳು. ಗುರುಗಳೇ ನಮಸ್ಕಾರ. ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭುವೇ ನಮಃ. ನಮಸ್ತೆ ಅಸ್ತ ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಭರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಗುರುಗಳೇ, ಕಾರ್ಯಕ್ರಮದ ಮೊದಲಿಗೆ ಈ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಯಾವೆಲ್ಲ ರಾಶಿಯವರಿಗೆ ಶುಭ ಫಲಗಳಿದೆ, ಯಾವೆಲ್ಲ ರಾಶಿಯವರಿಗೆ ಅಶುಭ ಫಲಗಳಿದೆ, ಈ ದಿನ ಯಾವ ರಾಶಿಯವರಿಗೆ ಲಾಭ, ಯಾವ ರಾಶಿಯವರಿಗೆ ನಷ್ಟ ತಿಳಿಸ್ಕೊಡಿ. ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥದ್ದು ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ನಡೀತಾ ಇರ್ತಕ್ಕಂಥದ್ದು. ಆ ಗುರುವಿನ ಭಾವದಲ್ಲಿ ಗುರುವಿನ ನಕ್ಷತ್ರದ ಸಂಚಾರ ನಡೀತಾ ಇರ್ತಕ್ಕಂಥ ಏನಿಲ್ಲ ಫಲಾಫಲಗಳನ್ನು ನೋಡಬಹುದು. ಪ್ರಪ್ರಥಮವಾಗಿ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ಥಿರಾಸ್ತಿಯಿಂದ ತಾಯಿಯಿಂದ ಧನಾಗಮನವಾಗ್ತಕ್ಕಂಥದ್ದು, ಗುಪ್ತ ಇಚ್ಛೆಗಳು ಬಯಲಾಗ್ತಕ್ಕಂಥ ಒಂದು ಸ್ಥಿತಿಗತಿಗಳು, ಮಕ್ಕಳಿಂದ ಉತ್ತಮ ಹೆಸರು ಪ್ರಾಪ್ತಿ ಆಗ್ತಕ್ಕಂಥ ಒಂದು ದಿವಸ ಈ ಮೇಷರಾಶಿನವ್ರದ್ದಾಗಿರುವಂಥದ್ದು. ಓಂ ಶ್ರೀ ಗುರುಸಿದ್ಧಲಿಂಗೇಶ್ವರಾಯ ನಮಃ. ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡ್ಬೋದು. ಇನ್ನು ವೃಷಭ ರಾಶಿ, ಗೃಹ ಬದಲಾವಣೆ, ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆಯ ಆಲೋಚನೆಯಲ್ಲಿ ತೊಡಗತಕ್ಕಂಥದ್ದು, ಊಹಾಪೋಹದ ಮಾತುಗಳಿಗೆ, ನೆರೆಹೊರೆಯ ಅಸಂಬದ್ಧ ಮಾತುಗಳಿಗೆ ನೋವನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿಗತಿಗಳು, ಭೂಮಿ, ಸ್ಥಿರಾಸ್ತಿ, ವಾಹನ ಖರೀದಿಗಾಗಿ ಉತ್ತಮ ಅವಕಾಶಗಳು ಬರುವಂತಹ ಲಕ್ಷಣಗಳು ಗೋಚರಿಸ್ತಕ್ಕಂಥದ್ದನ್ನು ಇವತ್ತಿನ ದಿವಸ ವೃಷಭ ರಾಶಿಯನ್ನು ನೋಡುವಂಥದ್ದು. ಕುಲಗುರುಗಳ ನಾಮಸ್ಮರಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ಉದ್ಯೋಗ ನಿಮಿತ್ತ, ಕಾರ್ಯಕರ್ತವ್ಯಗಳ ನಿಮಿತ್ತವಾಗಿ, ಶುಭ ಕಾರ್ಯಗಳ ನಿಮಿತ್ತವಾಗಿ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು, ತಂದೆಯಿಂದ ಧನಾಗಮನವಾಗ್ತಕ್ಕಂಥದ್ದು, ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುವಂಥದ್ದನ್ನು ಇವತ್ತಿನ ದಿವಸ ಮಿಥುನ ರಾಶಿಯನ್ನು ನೋಡುವಂಥದ್ದು. ಕಡಲೆಕಾಳನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡ್ಬೋದು. ಇನ್ನು ಕಟಕ ರಾಶಿ, ಗ್ಯಾಸ್ಟ್ರಿಕ್, ಅಜೀರ್ಣ ದೋಷ, ಮೈಕೈ ನೋವು, ಶುಗರ್, ಬಾಯಿ ಹುಣ್ಣು ಅಥವಾ ಬಾಯಿಗೆ ಸಂಬಂಧಪಟ್ಟಂಥ ಆರೋಗ್ಯ ವ್ಯತ್ಯಾಸಗಳಿಂದ ಸ್ವಲ್ಪ ನರಳಾಟವನ್ನು ಅನುಭವಿಸ್ತಕ್ಕಂಥದ್ದು, ಆಕಸ್ಮಿಕವಾಗಿ ಕುಟುಂಬ ಸಮೇತವಾಗಿ ಪ್ರಯಾಣ ಮಾಡತಕ್ಕಂಥ ಒಂದು ಸನ್ನಿವೇಶಗಳು, ಸ್ವಯಂಕೃತ ಅಪರಾಧದಿಂದ ಅಥವಾ ಅತಿಯಾದ ಆಸೆಯಿಂದ ಸಂಕಷ್ಟವನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿಗತಿಗಳು ಎದುರಾಗುವಂಥದ್ದನ್ನು ಕಟಕ ರಾಶಿಯನ್ನು ನೋಡುವಂಥದ್ದು. ಸೇವಂತಿಗೆ ಹೂವಿನಿಂದ ಮನೆಯಲ್ಲಿ ಪೂಜೆಯನ್ನು ಸಲ್ಲಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ಸಿಂಹರಾಶಿ, ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಹಣಕಾಸಿನ ಚೇತರಿಕೆಯು ಇದ್ದಕ್ಕಿದ್ದಂತೆ ನಷ್ಟದ ಹಾದಿಯನ್ನು ಇರತಕ್ಕಂಥದಕ್ಕೆ ದಾರಿಯಾಗ್ತಕ್ಕಂಥದ್ದು, ಕೋರ್ಟ್ ಕೇಸುಗಳಿಗೆ, ಕಲಹದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವಘಡಗಳಿಂದ ಸ್ವಲ್ಪ ಏನಾದರೂ ದೂರದ ಪ್ರಯಾಣವನ್ನು ಮಾಡ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣವಾಗಿ ಬರುವಂಥದ್ದನ್ನು ಈ ಸಿಂಹರಾಶಿಯನ್ನು ನೋಡುವಂಥದ್ದು. ಹಳದಿ ವಸ್ತ್ರವನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ಸ್ಥಿರಾಸ್ತಿ, ವಾಹನಗಳಿಂದ ಸ್ವಲ್ಪ ಎಡರು ತೊಡರುಗಳಾಗ್ತಕ್ಕಂಥದ್ದು, ಧನ ನಷ್ಟಗಳಾಗ್ತಕ್ಕಂಥದ್ದು, ಏನಾದರೂ ಸಣ್ಣ ಪುಟ್ಟ ಕಿರಿಕಿರಿಗಳಾಗ್ತಕ್ಕಂಥ ಒಂದು ಸ್ಥಿತಿ, ಬರುವಂತಹ ಸದಾವಕಾಶಗಳು ಕೈತಪ್ಪಿ ಹೋಗ್ತಕ್ಕಂಥದ್ದು, ಸಾಲದ ಸುಳಿಗೆ ಏನಾದರೂ ಸಿಲುಕಾಕೊಳ್ತಕ್ಕಂಥ ಒಂದು ಸ್ಥಿತಿಗತಿಗಳು, ಅಂತಹ ಒಂದು ಭೀತಿಗಳು ಎದುರಾಗ್ತಕ್ಕಂಥದ್ದು, ಶತ್ರು ಋಣರೋಗ ಬಾಧೆಗಳಿಂದ ನಿದ್ರಾಭಂಗವನ್ನು ಮಾಡಿಕೊಳ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದನ್ನು ಇವತ್ತಿನ ದಿವಸ ಈ ಕನ್ಯಾ ರಾಶಿಯನ್ನು ನೋಡುವಂಥದ್ದು. ಓಂ ಶ್ರೀ ಗುರು ಸಾಯಿನಾಥೇಶ್ವರಾಯ ನಮಃ. ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಶುಭವಾಗಲಿ. ಗುರುಗಳೇ, ಇನ್ನು ಜೀವನದಲ್ಲಿ ಉನ್ನತ ಸಾಧನೆ ಮಾಡಬೇಕು, ಒಳ್ಳೆ ಹೆಸರನ್ನ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು. ಅದಕ್ಕಾಗಿ ಬಹಳಷ್ಟು ಪೂಜೆಗಳನ್ನ ಮಾಡ್ತಾರೆ, ಬಹಳಷ್ಟು ಶ್ರಮವನ್ನ ಪಡ್ತಾರೆ. ಹಾಗಾಗಿ ಉನ್ನತ ಸಾಧನೆ ಮಾಡಬೇಕು ಅನ್ನೋ ಹಂಬಲದಲ್ಲಿರೋರು ಯಾವ ಒಂದು ಮಂತ್ರವನ್ನ ಜಪಿಸಿದ್ರೆ ಅವ್ರಿಗೆ ಒಳ್ಳೇದಾಗತ್ತೆ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ಸಹ ವಿಶೇಷವಾಗಿ ಆ ಉನ್ನತ ಸಾಧನೆ, ಏನಾದರೂ ಒಂದು ಯಶಸ್ಸನ್ನು ಕಾಣಬೇಕು, ಹೆಸರನ್ನು ಮಾಡಬೇಕು ಅಂತಕ್ಕಂಥವ್ರು ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ಆ ಯಶಸ್ಸನ್ನು ಕಾಣಬಹುದು. ಏನು ಗುರಿಯನ್ನು ಇಟ್ಕೊಂಡಿರ್ತೀರಿ ಆ ಗುರಿಯ ಸಾಧನೆ ಕಡೆಗೆ ಹೋಗಬಹುದು. ಯಾವುದು ಆ ಮಂತ್ರ? ಓಂ ನಮೋ ಭಗವತಿ ತ್ರಿಲೋಚನಂ ತ್ರಿಪುರಂ ದೇವಿ ಅಂಜನಿಂ ಮೇ ಕಲ್ಯಾಣಂ ಕುರು ಕುರು ಸ್ವಾಹ. ಓಂ ನಮೋ ಭಗವತಿ ತ್ರಿಲೋಚನಂ ತ್ರಿಪುರಂ ದೇವಿ ಅಂಜನಿಂ ಮೇ ಕಲ್ಯಾಣಂ ಕುರು ಕುರು ಸ್ವಾಹ.
ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ಆ ಏಳಿಗೆ ಅಂತಕ್ಕಂಥದ್ದು, ಸಾಧನೆ ಅಂತಕ್ಕಂಥದ್ದು ಯಾವ ಕ್ಷೇತ್ರದಲ್ಲಾದರೂ ಆಗ್ಬೋದು, ಸಾಧನೆ ಮಾಡೋದಕ್ಕೆ ಅನುಕೂಲದ ಒಂದು ಮಾರ್ಗಗಳು ಸಿಗುತ್ತೆ. ಶುಭವಾಗಲಿ. ಗುರುಗಳೊಬ್ರು ಕಾಲರ್ ರೆಡಿ ಇದ್ದಾರೆ. ದೊಡ್ಡ ಬಸಯ್ಯ ಅನ್ನೋರು ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ, ನನ್ನ ಧ್ವನಿ ಕೇಳ್ತಾ ಇದ್ಯಾ? ಮೇಡಮ್. ಯಾರ ಬಗ್ಗೆ ಕೇಳಬೇಕು? ದೊಡ್ಡ ಬಸಯ್ಯನ ಬಗ್ಗೆ ಕೇಳ್ಬೇಕು ಮೇಡಮ್. ಜನ್ಮ ದಿನಾಂಕ ಗೊತ್ತಾ? ಗೊತ್ತಿಲ್ಲ ಮೇಡಮ್. ಸರಿ, ಗುರುಗಳಿದ್ದಾರೆ, ಮಾತನಾಡಿ. ನಮ ಶಿವಾಯ. ನಮಸ್ತೆ ಗುರುಜಿ, ನಮಸ್ಕಾರ. ಯಾರದು ದೊಡ್ಡ ಬಸಯ್ಯ? ಯಾರು? ದೊಡ್ಡ ಬಸಯ್ಯ ನಾನೇ ಗುರುಜಿ. ಆಗಲಿ. 1 ರಿಂದ 12ರ ಒಳಗಡೆ ಒಂದು ಸಂಖ್ಯೆ ಹೇಳಿ. 6 ಗುರುಜಿ. ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಎಲ್ಲದರಿಂದಲೂ ಕೂಡ ನೋವು, ಸಂಕಷ್ಟ, ಮಿತ್ರರಿಂದ ನೋವನ್ನು ಅನುಭವಿಸ್ತಕ್ಕಂಥದ್ದು, ಬಾಧೆಯನ್ನು ಅನುಭವಿಸ್ತಕ್ಕಂಥದ್ದು, ಬರುವಂಥದ್ದೆಲ್ಲವನ್ನು ಕೂಡ ಕಳೆದುಕೊಳ್ತಕ್ಕಂಥದ್ದು, ಅನಿರೀಕ್ಷಿತವಾಗಿ ಏನಾದರೂ ಒಂದು ಎಡವಟ್ಟುಗಳಾಗಲೇಬೇಕು ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳು, ಬಂಧು ಬಾಂಧವರೆಲ್ಲರೂ ಕೂಡ ಶತ್ರುಗಳಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಮಿತ್ರರು ಅಂತಕ್ಕಂಥವ್ರು ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಟ್ಟಿರ್ತೀರಿ, ತುಂಬ ಒಳ್ಳೆಯ ಅನುಕೂಲವನ್ನು ಮಾಡಿಕೊಟ್ಟಿರ್ತೀರಿ, ಅವರಿಂದಲೇ ತೊಂದರೆಗಳಾಗ್ತಕ್ಕಂಥದ್ದು, ಅವರಿಂದಲೇ ಅವಘಡಗಳಾಗ್ತಕ್ಕಂಥದ್ದು, ಅವರಿಂದಲೇ ಕಲಹಗಳಾಗ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ತೋರಿಸ್ತಾ ಇರ್ತಕ್ಕಂಥದ್ದು. ತಾನು ಏನಾದರೂ ಮಾಡಬೇಕು, ಸಾಧನೆ ಮಾಡಬೇಕು, ಅಥವಾ ಏನಾದರೂ ಒಂದು ಉತ್ತಮವಾದಂಥ ಉನ್ನತ ಹಂತಕ್ಕೆ ಬೆಳೆಯಬೇಕು ಅಂತ ಬಹಳಷ್ಟು ಪ್ರಯತ್ನಗಳ ಮೇಲೆ ಪ್ರಯತ್ನಗಳು ಮಾಡ್ತಾ ಇದ್ದೀರಿ. ಎಲ್ಲವೂ ಕೂಡ ಸೋಲಿನ ಮೇಲೆ ಸೋಲು, ನಷ್ಟದ ಮೇಲೆ ನಷ್ಟಗಳಾಗ್ತಾ ಇರ್ತಕ್ಕಂಥದ್ದು ಈ ರೀತಿಯಾದಂಥ ಒಂದು ಸ್ಥಿತಿಯನ್ನು ತೋರಿಸಿದೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಪೂರ್ವಿಕರ ಆಶೀರ್ವಾದದಿಂದ ಊಟ ಮತ್ತು ಬಟ್ಟೆಗೆ ಕೊರತೆ ಇಲ್ಲ. ಸಾಧನೆ ಅಂದರೆ ಉನ್ನತವಾದಂಥ ಅಥವಾ ಸಮಾಜದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಫೇಲ್ಯೂರ್ ಆಗ್ತಾ ಇದೆ ಅಂತಕ್ಕಂಥ ನಿಮ್ಮ ಪ್ರಶ್ನೆ ಆಗಿರ್ತಕ್ಕಂಥ. ಹೌದೋ ಅಲ್ವೋ? ಹೇಳಿ, ಏನಾಗಬೇಕು? ಕೆಲಸದ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಹೇಳಿ. ಕೆಲಸದ ಬಗ್ಗೆ ಗುರುಜಿ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಸ್ಥಳ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು ಹೇಳ್ತಿದೆ. ಸ್ಥಳ ಬದಲಾವಣೆ ಮಾಡಿಕೊಳ್ಳಿ, ಖಂಡಿತ ಅನುಕೂಲವಾಗುತ್ತೆ. ಶುಭವಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಈಗ ದೇವಿಕಾ ಅನ್ನೋರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ದೇವಿಕಾ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಜನ್ಮ ದಿನಾಂಕ ಮತ್ತೆ ಹುಟ್ಟಿದ ಸಮಯವನ್ನ ತಿಳಿಸ್ಕೊಡಿ. ಅದು ಗೊತ್ತಿಲ್ಲ ಮೇಡಮ್. ಸರಿ, ಗುರುಗಳಿದ್ದಾರೆ, ಮಾತನಾಡಿ. ನಮ ಶಿವಾಯ. ಹೇಳಿ ಗುರುಜಿ. 1 ರಿಂದ 12ರ ಒಳಗಡೆ ಒಂದು ಸಂಖ್ಯೆ ಹೇಳಿತಾಯಿ. 9 ಗುರುಜಿ. ಈ ಜಾತಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ವಲ್ಪ ಆರೋಗ್ಯದ ವಿಚಾರಗಳು ಅಂತಕ್ಕಂಥದ್ದು ಎಡರು ತೊಡರುಗಳನ್ನು ತೋರಿಸ್ತಾ ಇರ್ತಕ್ಕಂಥ ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಕಫಬಾಧೆಗಳು ಜಾಸ್ತಿ ಆಗ್ತಾ ಇದೆ, ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ, ಹೊಟ್ಟೆಗೆ ಸಂಬಂಧಪಟ್ಟಂಥ ದೋಷಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು, ಸ್ವಲ್ಪ ಊಟ ಮಾಡಿದ್ದು ಜೀರ್ಣ ಆಗದಲೇ ಇರ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗ್ತಾ ಇರ್ತಕ್ಕಂಥದ್ದು, ಇಂಥವುಗಳು ಜಾಸ್ತಿಯಾಗಿ ಪೀಡಿಸ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತದೆ. ಏನೋ ಒಂದು ರೀತಿಯಾದಂಥ ಸೋಮಾರಿತನ, ಏನೋ ಒಂದು ರೀತಿಯಾದಂಥ ಒತ್ತಡಗಳು, ಏನು ಮಾಡಬೇಕು ಎತ್ತು ಮಾಡಬೇಕು ಏನೂ ಕೂಡ ಗೊತ್ತಾಗ್ತಾ ಇಲ್ಲ. ಮನೆ ಒಳಗೂಡು ಕೂಡ ಕಿಟಿಕಿಟಿಗಳಾಗ್ತಾ ಇದೆ, ಮನೆಯ ಹೊರಗಡೆಯೂ ಕೂಡ ಕಿಟಿಕಿಟಿಗಳಾಗ್ತಾ ಇದೆ. ಇದರಿಂದ ಪಾರಾಗೋದು ಹೇಗೆ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗೆ ಒದ್ದಾಟದಲ್ಲಿ ಇರ್ತಕ್ಕಂಥದ್ದನ್ನು ತೋರಿಸ್ತದೆ. ಹೌದು ಅಲ್ವ ತಾಯಿ? ಹೇಳಿ ತಾಯಿ, ಏನಾಗಬೇಕವ? ನನಗೆ ಸ್ವಲ್ಪ ದುಡ್ಡು ಕಾಸಲ್ಲಿ ನೆಮ್ಮದಿ ಇಲ್ಲ ಗುರುಜಿ, ಅದಕ್ಕೋಸ್ಕರ ಕೇಳಿ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧನಾಧಿಪತಿಯಾದಂಥ ವ್ಯಸ್ಥಿತನಾಗಿ ಕುಳಿತಿರ್ತಕ್ಕಂಥದ್ರಿಂದ ಸ್ವಲ್ಪ ಹಣಕಾಸು ಅಂತಕ್ಕಂಥದ್ದು ಇವತ್ತಿನ ದಿವಸದಿಂದಲ್ಲ, ಮೊದಲಿಂದಲೂ ಇದೇ ರೀತಿಯಾದಂಥ ಪರಿಸ್ಥಿತಿ ಇರತಕ್ಕಂಥದ್ರಿಂದ ಸಾಧ್ಯವಾದಷ್ಟು ಕೂಡ ಪ್ರತಿ ಶನಿವಾರದ ದಿವಸ ಹನುಮಾನ್ ಚಾಲೀಸನ ಪಠನೆ ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ಒಂದು ಪುಟ್ಟದಾದಂಥ ಹನುಮನ ವಿಗ್ರಹವನ್ನು ತಂದಿಟ್ಟು ಮನೆಯಲ್ಲಿ ಪೂಜೆ ಮಾಡ್ತಕ್ಕಂಥದ್ದನ್ನು ಮಾಡಿ ಆರ್ಥಿಕ ಅಭಿವೃದ್ಧಿಗಳು ನಿಮಗೆ ಆಗುತ್ತೆ. ಶುಭವಾಗಲಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಈಗ ಶೋಭಾ ಅನ್ನೋರು ಮಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಶೋಭಾ ಅವರೇ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆ ಕೇಳಬೇಕಿತ್ತು. ಜನ್ಮ ದಿನಾಂಕ ಗೊತ್ತಾ? ದಿನಾಂಕ ಗೊತ್ತಿಲ್ಲ. ಸರಿ, ಆಯ್ತು, ಗುರುಗಳಿದ್ದಾರೆ, ಮಾತನಾಡಿ. ನಮ ಶಿವಾಯ. ನಮಸ್ಕಾರ ಗುರುಜಿ. 1 ರಿಂದ 12ರ ಒಳಗಡೆ ಒಂದು ಸಂಖ್ಯೆ ಹೇಳಿ. 9. ಈ ಜಾತಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಅಲ್ಲೂ ಪ್ರಾರಂಭದಲ್ಲಿ ನಿಮಗೆ ಬುದ್ಧಿ ತಿಳಿದಾಗಲಿಂದಲೂ ಕೂಡ ಪರಿಪೂರ್ಣವಾದಂಥ ಒಂದು ನೆಮ್ಮದಿಯಾದಂಥ ಜೀವನವನ್ನು ನೋಡಿರ್ತಕ್ಕಂಥ ಸಂಭವಗಳು ತುಂಬ ಕಡಿಮೆ ಅಂತಕ್ಕಂಥದ್ದು ಹೇಳ್ತದೆ. ಒಂದಲ್ಲ ಒಂದು ರೀತಿಯಲ್ಲಿ ಆರ್ಥಿಕವಾದಂಥ ಬೆಳವಣಿಗೆ ಆಗದೇ ಇರತಕ್ಕಂಥ ಒಂದು ಸ್ಥಿತಿಗತಿಗಳು ಎದುರಾಗಿರ್ತಕ್ಕಂಥ ಸ್ಪಷ್ಟವಾಗಿ ಹೇಳ್ತದೆ ಈ ಜಾತಕ ಪ್ರಕಾರವಾಗಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸ್ವಲ್ಪ ಈ ಗಂಟಲಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಕುತ್ತಿಗೆ ಹಿಡಿತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು, ಇಂಥವುಗಳು ನಿರ್ಮಾಣವಾಗ್ತಾ ಇದೆ. ಅದರ ಜೊತೆಯಲ್ಲಿ ಉಷ್ಣ ಅಂತಕ್ಕಂಥದ್ದು, ತಲೆವರ್ತ, ಪದೇ ಪದೇ ತಲೆವರ್ತಗಳು ಜಾಸ್ತಿ ಬರ್ತಕ್ಕಂಥದ್ದು, ಉಷ್ಣ ಬಾಧೆಗಳು ಜಾಸ್ತಿ ಕಾಡ್ತಾ ಇರ್ತಕ್ಕಂಥದ್ದು, ಬ್ಲಡ್ನಲ್ಲಿ ವೇರಿಯೇಷನ್ಸ್ ಆಗ್ತಾ ಇರ್ತಕ್ಕಂಥದ್ದು, ಈ ರೀತಿಯಾದಂಥ ವ್ಯತ್ಯಾಸಗಳೇನಾದರೂ ಕಂಡು ಬರಬೇಕು ಅಂತಕ್ಕಂಥ ಸ್ಥಿತಿಗತಿಗಳು ತೋರಿಸಿದೆ. ಹೌದು ಅಲ್ವ ತಾಯಿ?
ಹೇಳಿದ ಏನಾಗಬೇಕು? ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್, ಆರ್ಥಿಕ ಪರಿಸ್ಥಿತಿ. ಅದನ್ನೇ ಹೇಳಿರ್ತಕ್ಕಂಥದ್ದು. ಒಂದು ಕೆಲಸವನ್ನು ಮಾಡಿ, ಆ ಜಾತಕಕ್ಕೆ ಆರ್ಥಿಕ ಪರಿಸ್ಥಿತಿಗಳು ಉತ್ತಮವಾಗಬೇಕು ಅಂತಂದರೆ ಒಂದು 11 ಅಮಾವಾಸ್ಯೆಗಳ ಕಾಲ ಅಲ್ಲೆಲ್ಲಾದರೂ ಹನುಮಂತನ ದೇವಸ್ಥಾನ, ಒಂದೇ ದೇವಸ್ಥಾನವಾಗಬಾರದು. 11 ಅಮಾವಾಸ್ಯೆಗಳಲ್ಲಿ ಒಂದೊಂದು ಬೇರೆ ಬೇರೆ ಹನುಮಂತನ ದೇವಸ್ಥಾನಗಳಾಗಬೇಕು. ಹನುಮಂತನ ದೇವಸ್ಥಾನದಲ್ಲಿ ರುದ್ರಾಭಿಷೇಕ, ಏಕವಾರ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದಕ್ಕೆ ಪ್ರಯತ್ನ ಮಾಡಿ. ಒಂದೇ ದೇವಸ್ಥಾನದಲ್ಲಾಗಬಾರ್ದು, 11 ಹನುಮಂತನ ದೇವಸ್ಥಾನದಲ್ಲಿ 11 ಅಮಾವಾಸ್ಯೆಗಳ ಕಾಲ ರುದ್ರಾಭಿಷೇಕ, ಏಕವಾರ ರುದ್ರಾಭಿಷೇಕ ಅಂತ ಬರ್ತದೆ. ನಮಕ ಚಮಕಗಳ ಪ್ರಯುಕ್ತವಾಗಿ ಬರ್ತಕ್ಕಂಥ ಏಕವಾರ ರುದ್ರಾಭಿಷೇಕ ಬರ್ತದೆ. 11 ದೇವಸ್ಥಾನದಲ್ಲಿ 11 ಅಮಾವಾಸ್ಯೆಗಳ ಕಾಲ ಅದನ್ನು ಮಾಡಿಸಿ, ನಿಮ್ಮ ದಾರಿದ್ರ್ಯತನ ಹೊರಟೋಗುತ್ತೆ. ಶುಭವಾಗಲಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಮೊದಲ 6 ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನುಳಿದವರ ರಾಶಿಗಳವರ ಈ ದಿನದ ಚಂದ್ರಗೋಚಾರ ಫಲಗಳು ಹೇಗಿದೆ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ದಿವಸ ವಿಶೇಷವಾದ ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ, ಉದ್ಯೋಗ ಸ್ಥಳದಲ್ಲಿ ಬಡ್ತಿ, ಮಾನ ಸನ್ಮಾನಗಳು, ಉತ್ತಮ ಹೆಸರು, ಕೀರ್ತಿ, ಪ್ರಶಂಸೆ ಲಭಿಸ್ತಕ್ಕಂಥದಕ್ಕೆ ದಾರಿ ಲಭಿಸುವಂಥದ್ದು. ಅನ್ಯ ರಾಜ್ಯಗಳಿಗೆ, ವಿದೇಶಗಳಿಗೆ ತೆರಳತಕ್ಕಂಥ ಆಸೆಗಳು ಈಡೇರತಕ್ಕಂಥದ್ದು. ಬ್ಯಾಂಕಿಂಗ್, ಫೈನಾನ್ಸ್, ಶೇರ್ ಮಾರುಕಟ್ಟೆ, ಧಾರ್ಮಿಕ ಕ್ಷೇತ್ರದಲ್ಲಿ, ಕಾನೂನು ವಿಭಾಗದಲ್ಲಿ ಉದ್ಯೋಗ ಲಾಭವಾಗುವಂಥದ್ದನ್ನು ಇವತ್ತಿನ ದಿವಸ ತುಲಾರಾಶಿನವರು ನೋಡುವಂಥದ್ದು. ಓಂ ಶ್ರೀ ಗುರುದತ್ತ ಸಾಯಿ ನಾಗಲಿಂಗ ಪ್ರಭುವೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕ್ರಮೇಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಶ್ಚಿಕ ರಾಶಿ, ಬರುವಂಥ ಅವಕಾಶಗಳು ಕೈತಪ್ಪಿ ಹೋಗ್ತಕ್ಕಂಥದ್ದು, ಮಕ್ಕಳಿಂದ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು, ಉದ್ಯೋಗ ಕಳೆದುಕೊಂಡು ಆರ್ಥಿಕವಾದಂಥ ಅಧಪ್ಪತನ ಹೊಂದುವಂಥ ಒಂದು ಸಂದರ್ಭಗಳು ಎದುರಾಗುವಂಥದ್ದನ್ನು ವೃಶ್ಚಿಕ ರಾಶಿಯನ್ನು ನೋಡುವಂಥದ್ದು. ಆಲೂಗಡ್ಡೆಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಧನುಸ್ಸು ರಾಶಿ, ದೇವತಾ ಕಾರ್ಯಗಳಿಗೆ, ಧಾರ್ಮಿಕ ಕಾರ್ಯಗಳಿಗೆ, ಸಂತೋಷ ಕೂಟದಲ್ಲಿ ಪಾಲ್ಗೊಳ್ಳಲು ಪ್ರಯಾಣವನ್ನು ಮಾಡತಕ್ಕಂಥದ್ದು. ಅನಿರೀಕ್ಷಿತವಾಗಿ ಬಂಧು ಬಾಂಧವರ, ಕಾನೂನು ಸಲಹೆಗಾರರ ಭೇಟಿಯಾಗ್ತಕ್ಕಂಥದ್ದು. ಸ್ಥಿರಾಸ್ತಿ ಮತ್ತು ವಾಹನ ನೋಂದಣಿಗೆ ಸೂಕ್ತವಾದಂಥ ಕಾಲಾವಕಾಶಗಳು ಒದಗಿ ಬರುವಂಥದ್ದನ್ನು ಧನುಸ್ಸು ರಾಶಿಯನ್ನು ನೋಡುವಂಥದ್ದು. ಗಣಪತಿಗೆ ಗರಿಕೆಯನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡುವುದು. ಇನ್ನು ಮಕರ ರಾಶಿ, ಬಂಧು ಬಾಂಧವರು, ನೆರೆಹೊರೆಯವರು, ಆತ್ಮೀಯರು ದೂರವಾಗ್ತಕ್ಕಂಥದ್ದು. ವಿದೇಶಗಳಲ್ಲಿ, ಅನ್ಯ ಪ್ರದೇಶಗಳಲ್ಲಿ, ದೂರ ಪ್ರದೇಶದಲ್ಲಿ ಆಕಸ್ಮಿಕವಾದಂಥ ಲಾಭಗಳು ಉತ್ಪತ್ತಿಯಾಗ್ತಕ್ಕಂಥದ್ದು. ವಿಚ್ಛೇದನ, ದಾಯಾಧಿಕಾರದ ಕೋರ್ಟ್ ಕೇಸುಗಳಲ್ಲಿ ಜಯದ ಸೂಚನೆಗಳು ಲಭಿಸುವಂಥದ್ದನ್ನು ಮಕರ ರಾಶಿಯನ್ನು ನೋಡುವಂಥದ್ದು. ಶಿವನಿಗೆ ತುಂಬಿಯ ಹೂವಿನಿಂದ ಪೂಜೆನ ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ, ಶುಭ ಕಾರ್ಯಗಳಿಗೆ, ಮಂಗಳ ಕಾರ್ಯಗಳಿಗೆ ಕಾಲ ಕೂಡಿ ಬರ್ತಕ್ಕಂಥದ್ದು. ಶೀತ, ಕಫ, ಹವಾಮಾನ ವ್ಯತ್ಯಾಸ, ಆಹಾರ ವ್ಯತ್ಯಾಸದಿಂದ, ಹಾರ್ಮೋನ್ ವ್ಯತ್ಯಾಸದಿಂದ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗ್ತಕ್ಕಂಥದ್ದು. ಸಾಲಗಾರರಿಂದ ಮುಕ್ತಿ ಹೊಂದಲು ಸುಲಭವಾದಂಥ ದಾರಿಗಳು ಲಭಿಸುವಂಥ ಒಂದು ದಾರಿ ಸಿಗುವಂಥದ್ದನ್ನು ಈ ಕುಂಭರಾಶಿಯನ್ನು ನೋಡುವಂಥದ್ದು. ನೀರನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮೀನರಾಶಿ, ಮಕ್ಕಳು ದೂರವಾಗುವಂಥದ್ದು. ಸ್ವಂತ ಉದ್ಯಮ, ವ್ಯಾಪಾರ ವ್ಯವಹಾರದಲ್ಲಿ ನಷ್ಟಗಳು ಅಧಿಕವಾಗಿ ಸಾಲಗಾರರಾಗ್ತಕ್ಕಂಥ ಒಂದು ಪರಿಸ್ಥಿತಿ. ಉಷ್ಣಬಾಧೆಗಳು, ತಲೆನೋವು, ಹೃದ್ರೋಗ, ಶುಗರ್, ಮೂತ್ರಪಿಂಡ ದೋಷಗಳು, ಅಜೀರ್ಣ ದೋಷಗಳಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗುವಂಥದ್ದನ್ನು ಈ ಮೀನರಾಶಿಯನ್ನು ನೋಡುವಂಥದ್ದು. ಶ್ರೀಗಂಧವನ್ನು ಹಣೆಗೆ ತಿಲಕವಾಗಿ ಇಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಗುರುಗಳೇನು ಬಹಳಷ್ಟು ಜನ ಹೆಣ್ಮಕ್ಳು ಗರ್ಭದೋಷದಿಂದ ಬಳಲ್ತಾ ಇರ್ತಾರೆ. ಎಷ್ಟೇ ಬಾರಿ ಅವರು ಪ್ರೆಗ್ನೆಂಟ್ಸ್ ಆದ್ರೂ ಸಹ ಅವರಿಗೆ ಗರ್ಭ ನಿಲ್ಲೋದೇ ಇಲ್ಲ, ಏನಾದರೂ ತೊಂದರೆಗಳು ಕಾಡ್ತಾನೆ ಇರುತ್ತೆ. ಇಂತಹ ಸಮಸ್ಯೆಯಲ್ಲಿ ಇರೋರಿಗೆ ಗರ್ಭದೋಷ ನಿವಾರಣೆಗೆ ಯಾವ ಒಂದು ಮನೆಮದ್ದನ್ನು ಬಳಸಬೇಕು ತಿಳಿಸ್ಕೊಡಿ. ಖಂಡಿತ. ಸಾಮಾನ್ಯವಾಗಿ ಗರ್ಭದಲ್ಲಿ ಏನಾದರೂ ಸಮಸ್ಯೆಗಳಾಗ್ತಾ ಇದೆ, ಅಥವಾ ಸೋಂಕು ಆಗ್ತಾ ಇದೆ, ಅಥವಾ ಬೇರೆ ಏನೋ ಸಮಸ್ಯೆಗಳಾಗ್ತಾ ಇದೆ ಅಂತಕ್ಕಂಥವ್ರು ಈ ಒಂದು ಮನೆಮದ್ದನ್ನು ಮಾಡಿಕೊಳ್ತಕ್ಕಂಥದ್ರಿಂದ ಆ ದೋಷಗಳಿಂದ ವಿಮುಕ್ತಿಯನ್ನು ಹೊಂದಬಹುದು. ಯಾವುದು ಆ ಮನೆಮದ್ದು? 4 ಚಮಚ ಗಜ್ಜರಿ ರಸ ಅಂತ ಕರ್ತದ್ದು. ಗಜ್ಜರಿ ರಸ ಬರ್ತದೆ. ಅದರ ಜೊತೆಯಲ್ಲಿ ಅರ್ಧ ಹೋಳು ನಿಂಬೆ ರಸವನ್ನು ಕಲಸಿಬಿಟ್ಟು ಬೆಳಿಗ್ಗೆ ಆಳು ಹೊಟ್ಟೆನಲ್ಲಿ ಅಂದರೆ ಖಾಲಿ ಹೊಟ್ಟೆನಲ್ಲಿ ಅದನ್ನು ಸೇವಿಸ್ತಾ ಬಂದರೆ ಆ ಗರ್ಭದೋಷ ಅಂತಕ್ಕಂಥದ್ದು ನಿವಾರಣೆ ಆಗುತ್ತೆ. ನೀವೇನು ಅಂದ್ಕೊಂಡಿರ್ತೀರೋ ಆ ಕೆಲಸಗಳು ಸುಗಮ ಆಗೋದಕ್ಕೆ ಅನುಕೂಲವಾಗುತ್ತೆ. ಶುಭವಾಗಲಿ. ಮಂಜುನಾಥ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಮಂಜುನಾಥ್? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಜನ್ಮ ದಿನಾಂಕ ಹೇಳಿ. 13/3/1965. ಹುಟ್ಟಿದ ಸಮಯ? ಬೆಳಿಗ್ಗೆ 5:30 6. ಸರಿ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ಗುರುಗಳೇ. ನಮಃ ಶಿವಾಯ. ಬೆಳಿಗ್ಗೆ ಕರೆಕ್ಟ್ ಟೈಮ್ ಇಲ್ಲ?
5:30 6 ಗಂಟೆ ಅಂತ ಹೇಳ್ತಿದ್ದಾರೆ ಗುರುಗಳೇ. ಇರ್ಲಿ ನೋಡೋಣ, ಆ ಜಾತಕದ ಆಧಾರದ ಮೇಲೆ ನೋಡೋಣ. ಈ ಜಾತಕದ ಪ್ರಕಾರವಾಗಿ ಪುನರ್ಸು ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು ಶನಿ ಮೂಲ ತ್ರಿಕೋಣದಲ್ಲಿರ್ತಕ್ಕಂಥ ಒಂದು ಭಾವ, ಕುಜ ವಕ್ರತ್ವ, ಬುಧ ನೀಚತ್ವ, ಲಗ್ನಾಂಶವನ್ನು ನೋಡಿದಾಗ ಶತವಿಚಾರ ನಕ್ಷತ್ರದಲ್ಲಿ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. 2013 ಈಚೆಗೆ ಶುಕ್ರನ ದಶಾಭುಕ್ತಿ ಅಂತಕ್ಕಂಥದ್ದು ಪ್ರಾರಂಭವಾಗಿರ್ತಕ್ಕಂಥದ್ದು, ಶುಕ್ರನ ಭಾವಫಲಗಳು ಅಂತಕ್ಕಂಥದ್ದು ಪ್ರಾರಂಭವಾಗಿರ್ತಕ್ಕಂಥ ಗುರುಭಾವದ ಸ್ಥಿತನಾಗಿರ್ತಕ್ಕಂಥದ್ದು. ಸ್ಥಿರಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಜಾತಕ ಏನಾದರೂ ತೀರ್ಮಾನವನ್ನೇನಾದರೂ ತೆಗೆದುಕೊಂಡಿರ್ತಕ್ಕಂಥ ಒಂದು ಸನ್ನಿವೇಶವಿದೆ ಅಂತಕ್ಕಂಥದ್ದು ಹೇಳ್ತದೆ. ಇತ್ತೀಚೆಗೆ ಸಂಬಂಧಪಟ್ಟಂತೆ ನೋಡಿದಾಗ ಅದರಲ್ಲೂ 2016 ಈಚೆಗೆ 2016-17 ಅಂತಕ್ಕಂಥದ್ದೇನಿದೆ, ಕೇಂದ್ರಾಧಿಪತಿಯ ಒಂದು ಭಾವಫಲಗಳಾಗಿರ್ತಕ್ಕಂಥ ಹಣಕಾಸಿನ ವಿಚಾರಕ್ಕೆ ಎಲ್ಲವನ್ನೂ ಕೂಡ ಒಂದು ಹಂತದಲ್ಲಿ ಭಗವಂತ ಇಟ್ಟಿದ್ದಾನೆ. ತುಂಬಾ ಸುಮಾರು ಇಲ್ಲಿಗೆ 4 ವರ್ಷಗಳ ಹಿಂದೆ ಅಂತೂ ಕೂಡ ಬಹಳಷ್ಟು ಸಂಕಷ್ಟ, ನೋವು, ನಷ್ಟ, ಉದ್ಯೋಗ ಸಂಕಷ್ಟಗಳನ್ನು ಅನುಭವಿಸಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ 4 ವರ್ಷಗಳಿಂದ ಹಿಂದೆ ನಡೆದಿರತಕ್ಕಂಥ ಎಲ್ಲಾ ಘಟನೆಗಳು 4 ವರ್ಷಗಳಿಂದ ಈಚೆಗೆ ಭಗವಂತ ಪರವಾಗಿಲ್ಲಪ್ಪ, ನಾನು ಕಷ್ಟ ಬಿದ್ದಿದ್ದಕ್ಕೂ ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿನಲ್ಲಿರ್ತಕ್ಕಂಥದ್ದು. ಆದರೆ ಈಗ ನಿಮಗೆ ಇರ್ತಕ್ಕಂಥದ್ದು ಮನೆಯನ್ನ ಕಟ್ತಕ್ಕಂಥದ್ದು ಅಥವಾ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಏನಾದರೂ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಒಂದು ಪ್ರಶ್ನಾರ್ಥವಾಗಿರ್ತಕ್ಕಂಥ ಸ್ಪಷ್ಟವಾಗಿ ಹೇಳ್ತದೆ. ಅಥವಾ ಈ ನಡುವೆ ಏನಾದರೂ ಆ ಸಂಬಂಧಪಟ್ಟಂತ ತೀರ್ಮಾನವೇನಾದ್ರೂ ತೆಗೆದುಕೊಂಡಿರ್ತಕ್ಕಂಥ ತೋರಿಸದೆ. ಹೌದೋ ಅಲ್ವೋ? ಹೌದು ಗುರುಗಳೇ, ಆದ್ರೆ ಕೆಲಸದ್ದೇ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಗುರುಗಳೇ. ಈಗ 3 ವರ್ಷದಿಂದ ಈಚೆಗೆ ಕೆಲಸದ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಎಳೆದಾಟಗಳು ಜಾಸ್ತಿ ಆಗಿದೆ ಅಂತಕ್ಕಂತ ಹೇಳ್ತದೆ. ಅದರಲ್ಲೂ ಈ 4 ತಿಂಗಳ ಹಿಂದೆ ಸ್ವಲ್ಪ ಸುಧಾರಣೆ ಆಗಿತ್ತು. ಮತ್ತೆ ಫೆಬ್ರವರಿಯಿಂದ ಈಚೆಗೆ ಮತ್ತೆ ಅದೇ ರೀತಿಯಾದಂತೆ ಎಡವಟ್ಟುಗಳಾಗ್ತಾ ಇದೆ ಅಂತ ಹೇಳ್ತದೆ. ಹೌದಲ್ಲ? ಹೌದು ಗುರುಗಳೇ. ಒಂದು ಕೆಲಸ ಮಾಡಿ, ಏನು ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಇನ್ನೊಂದು 3 ತಿಂಗಳು ಆ ರೀತಿನಲ್ಲಿ ಇರ್ತದೆ, ಆಮೇಲೆ ಬಗೆಹರಿತದೆ. ನೀವು ಅಂದ್ಕೊಂಡಂತ ರೀತಿನಲ್ಲಿ ಎಲ್ಲಾ ಕೆಲಸ ಕಾರ್ಯಗಳು ಆಗುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಸಾಧ್ಯವಾದಷ್ಟು ಕೂಡ ಒಂದು ಮನೆಯಲ್ಲಿ ಏನಾದರೂ ಒಂದು ಪುಟ್ಟದಾಗಿ ಗಣಪತಿ ಹೋಮ ಏನಾದರೂ ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಿ. ಇಲ್ಲ ಅಂತಂದ್ರೆ ಒಂದು 9 ಮಂಗಳವಾರಗಳ ಕಾಲ ಗಣಪತಿಯ ದೇವಸ್ಥಾನದಲ್ಲಿ ಹಾಲಿನ ಅಭಿಷೇಕವನ್ನ ಮಾಡಿಬಿಟ್ಟು ಆ ಪಾದೋದಕವನ್ನ ಸೇವಿಸ್ತಕ್ಕಂಥದನ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಶುಭವಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇನು ಗುರುಗಳೇನು ಬುಧ ವಕ್ರತ್ವದಿಂದ ಯಾವ ಕ್ಷೇತ್ರದವರಿಗೆ ಲಾಭ, ಯಾವ ಕ್ಷೇತ್ರದವರಿಗೆ ನಷ್ಟ ತಿಳಿಸ್ಕೊಡಿ. ಖಂಡಿತ. ಸಾಮಾನ್ಯವಾಗಿ ನಾಳೆ ಶನಿವಾರದಿಂದ ಆ ಕಡೆಗೆ 20 ದಿವಸಗಳ ಕಾಲ ಅಂದರೆ 5ನೇ ತಾರೀಕುವರೆಗೆ ಬುಧ ವಕ್ರತ್ವವನ್ನು ಹೊಂದಿರತಕ್ಕಂಥದ್ದು. ಮುಂದಿನ ತಿಂಗಳು 5ನೇ ತಾರೀಕುವರೆಗೆ ಬುಧ ವಕ್ರತ್ವ. ಬುಧ ವಕ್ರತ್ವನಾದಾಗ ಸಾಮಾನ್ಯವಾಗಿ ಏನಾಗ್ತದೆ ಈ ಸಂಬಂಧಪಟ್ಟಂತೆ ನೋಡಿದಾಗ, ಈ ಒಂದು ಸನ್ನಿವೇಶದಲ್ಲಿ ಈ 2 ದಿವಸ ಬಿಟ್ಟ ನಂತರವಾಗಿ ಈ ಕಂಪ್ಯೂಟರ್ಗಳನ್ನ ಏನು ಇಟ್ಕೊಂಡಿರ್ತೀರಿ, ಕಂಪ್ಯೂಟರ್ಗಳಿಂದ ಲಾಸ್ಗಳಾಗ್ತಕ್ಕಂಥದ್ದು, ಮೊಬೈಲ್ಗಳಿಂದ ಲಾಸ್ ಆಗ್ತಕ್ಕಂಥದ್ದು, ಮೊಬೈಲ್ಗಳನ್ನು ಕಳ್ಕೊಳ್ತಕ್ಕಂಥದ್ದು, ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಯಾರಿರ್ತಾರೋ ಅವರಿಗೆ ತೊಂದರೆಗಳಾಗ್ತಕ್ಕಂಥ ಒಂದು ಸನ್ನಿವೇಶಗಳು ಏನಾದರೂ ನಿರ್ಮಾಣವಾಗಿ ಬರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದ್ರೆ, ಆ ಉದ್ಯಮದಿಂದ ಮೋಸಕ್ಕೆ ಒಳಗಾಗ್ತಕ್ಕಂಥ ಒಂದು ಸನ್ನಿವೇಶವೇನಾದರೂ ನಿರ್ಮಾಣವಾಗಿ ಬರ್ತಕ್ಕಂಥದ್ದು. ಯಾವುದೋ ಒಂದು ಮೊಬೈಲ್ ತೊಗೊಳೋದಕ್ಕೆ ಹೋಗಿರ್ತೀರಿ, 100 ರೂಪಾಯಿ ಮೊಬೈಲ್ನ 200 ರೂಪಾಯಿಗೆ ಪರ್ಚೇಸ್ ಮಾಡಿಕೊಳ್ತಕ್ಕಂಥ ಅಥವಾ ತಗೊಳ್ತಕ್ಕಂಥ ಒಂದು ಸನ್ನಿವೇಶವೇನಾದರೂ ನಿರ್ಮಾಣವಾಗ್ತಕ್ಕಂಥದ್ದು. ಅಂಥ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಪತ್ರಿಕೋದ್ಯಮ, ಹೆಸರು ಕಾಳಿಗೆ ಸಂಬಂಧಪಟ್ಟಂತೆ, ಧಾನ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ, ಆಮೇಲೆ ತರಕಾರಿ ರೇಟುಗಳು ಜಾಸ್ತಿ ಆಗ್ತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣವಾಗಿ ಬರ್ತಕ್ಕಂಥದ್ದು. ತಾಂತ್ರಿಕ ವಸ್ತುಗಳು, ಮೊಬೈಲ್, ಕಂಪ್ಯೂಟರ್ ಮತ್ತು ಸಂಬಂಧಪಟ್ಟಂತೆ ಅಥವಾ ಪ್ರಿಂಟಿಂಗ್ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಏನಿರ್ತದೆ ಅವೆಲ್ಲವೂ ಕೂಡ ರೇಟುಗಳು ಜಾಸ್ತಿ ಆಗ್ತದಕ್ಕೆ ದಾರಿ ಆಗತ್ತೆ. ಶನಿವಾರದಿಂದ ಆಚೆ ಕಡೆಗೆ ಅದಕ್ಕೆ ಏನಾದರೂ ಮೊದಲೇ ನೀವೇನಾದರೂ ಪರ್ಚೇಸ್ ಮಾಡಬೇಕು, ಮೊಬೈಲ್ ಅಥವಾ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ ಉಪಕರಣಗಳು, ತಾಂತ್ರಿಕ ಉಪಕರಣಗಳನ್ನು ಏನಾದರೂ ಪರ್ಚೇಸ್ ಮಾಡಬೇಕಾದ್ರೆ ಅದಕ್ಕೆ ಮೊದಲೇ ನಾಳೆನೇ ಪರ್ಚೇಸ್ ಮಾಡಿಕೊಳ್ತಕ್ಕಂಥದ್ದು ಆಳಿತು. ಅದರ ನಂತರವಾಗಿ 20 ದಿವಸಗಳ ಕಾಲ ಅದರ ರೇಟ್ಗಳು ಜಂಪ್ ಆಗೋದಕ್ಕೆ ದಾರಿ ಆಗ್ತಾ ಹೋಗುತ್ತೆ. ಅಷ್ಟನ್ನು ಮಾಡಿಕೊಳ್ಳಿ. ಆ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಎಚ್ಚರಿಕೆ. ಆ ವಸ್ತುಗಳನ್ನು ಪರ್ಚೇಸ್ ಮಾಡಬೇಕಾದ್ರೂ ಕೂಡ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ. ಅದರ ಜೊತೆಯಲ್ಲಿ ಪ್ಯಾರಲಿಸಿಸ್ ಸಂಬಂಧಪಟ್ಟಂತೆ ಅಂದರೆ ನರದೌರ್ಬಲ್ಯ ಅಂತಕ್ಕಂಥದ್ದನ್ನೇನು ಕರಿತೀವಿ, ನರದೌರ್ಬಲ್ಯಕ್ಕೆ ಸಂಬಂಧಪಟ್ಟಂತೆ ಬ್ಯಾಕ್ ಬೋನಲ್ಲಿ ಏನಾದರೂ ಸಮಸ್ಯೆಗಳಾಗ್ತಕ್ಕಂಥದ್ದು, ಇಂಥವೇನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಾಮಾನ್ಯವಾಗಿ ಎಲ್ಲರಲ್ಲೂ ಕಂಡು ಬರ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಅಂತೂ ಕಂಡು ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಭಗವಂತನ ಪ್ರಾರ್ಥನೆ ಮಾಡಿ ಅದನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥ ಬಹಳ ಒಳಿತು. ಶುಭವಾಗಲಿ. ಗುರುಗಳೆಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಡೋದ್ರ ಜೊತೆಗೆ ಜ್ಯೋತಿಷ್ಯದ ಬಗ್ಗೆ ವಿಶೇಷ ಮಾಹಿತಿಗಳನ್ನು ಸಹ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ರಾಶಿ ಭವಿಷ್ಯ ಕಾರ್ಯಕ್ರಮ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಜ್ಯೋತಿಷ್ಯದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ.